ಮುಂದಿನ ಅಂಶವಾಗಿ ಮನೆಮದ್ದು. ಇದರಲ್ಲಿ ಇವತ್ತಿನ ತಿಳ್ಕೊಬೇಕಾದಂತ ಅಂಶ ಏನಂದ್ರೆ ಪ್ರೊಸ್ಟೇಟ್ ಪ್ರಾಬ್ಲಮ್. ಸ್ನೇಹಿತರೆ, ಪ್ರೊಸ್ಟೇಟ್ ಸಮಸ್ಯೆಗಳಿಗೆ ಆಕುಪ್ರೆಸರ್ ಏನಿದೆ ಇದು ತಿಳ್ಕೊಳ್ಳೋಣ. ಈ ಪ್ರೊಸ್ಟೇಟ್ ಸಮಸ್ಯೆ ಅನ್ನೋದು ತುಂಬಾ ಒಂಥರ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ. ಇದು ಹೇಳ್ಬೇಕಂದ್ರೆ ಪುರುಷರಲ್ಲಿ ಹೆಚ್ಚಾಗ್ತದೆ, ಪುರುಷರಲ್ಲೇ ಕಾಣಿಸೋದು. ಇದು ಪುರುಷರಲ್ಲೇ ಬರುವಂತ ಸಮಸ್ಯೆ. ಇದು ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆ ಅಲ್ಲ. ಇದು ಇದು ಏನಂದ್ರೆ ಪ್ರತಿದಿನ 1 ಮಿಲಿಗ್ರಾಮ್ ಅಂತ ಫೋಲಿಕ್ ಆಸಿಡ್, ಅದು ಫೋಲಿಕ್ ಆಸಿಡ್ ಅಂತ ತುಂಬಾ ಜನ ಏನಾಗ್ತಾರೆ, ಈ ಫೋಲಿಕ್ ಆಸಿಡ್ ಬೇಕಂತ ಹೇಳ್ಬಿಟ್ಟು ಸಪ್ಲಿಮೆಂಟ್ಸ್ ತಗೊಂತಾ ಇರ್ತಾರೆ. ಅಂದ್ರೆ ಈ ಪೂರಕಗಳು ತಗೊಂತಾರೆ ಆಚೆ ಕಡೆಯಿಂದ, ಅದು ತಗೊಂಡೋದು. ಮತ್ತೆ ಅದಾದ್ಮೇಲೆ ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡೋದು ಅಂತ ವ್ಯಕ್ತಿಗಳಲ್ಲಿ ಖಂಡಿತವಾಗಿ ಇತ್ತೀಚಿನ ಕಾಲದಲ್ಲಿ ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಅಪಾಯ ಹೆಚ್ಚಾಗ್ತಾ ಹೋಗಿದೆ ನೋಡಿ. ಪ್ರೊಸ್ಟೇಟ್ ಕ್ಯಾನ್ಸರ್ ಬರ್ತಾ ಇದೆ ಇಂಥ ವ್ಯಕ್ತಿಗಳಲ್ಲಿ. ಆಮೇಲೆ ಈ ಪ್ರೊಸ್ಟೇನ್ ಅನ್ನೋದು ಇದು ಎಕ್ಸೋಕ್ರೈನ್ ಗ್ರಂಥಿ. ಇದು ಎಂಡೋಕ್ರೈನ್ ಗ್ರಂಥಿ ಅಲ್ಲ, ಎಕ್ಸೋಕ್ರೈನ್ ಗ್ರಂಥಿ ಅಂತ ಹೇಳ್ತೀವಿ ನಾವು ಪ್ರೊಸ್ಟೇಟ್ ಅನ್ನು. ಓಕೆ, ಇದು ಪುರುಷರ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಭಾಗವಾಗಿದೆ. ಇದು ಪುರುಷರ ಸಂತಾನೋತ್ಪತ್ತದಲ್ಲಿ ಇದು ಒಂದು ಭಾಗವಾಗಿದೆ. ಹೇಳ್ಬೇಕಂದ್ರೆ ವೀರ್ಯ ಅನ್ನೋದು ಅಂದ್ರೆ ಸೆಮೆನ್ ಅಂತ ಬರ್ತಾ ಇರ್ತದೆ ಪುರುಷರಲ್ಲಿ. ಅದರಲ್ಲೇ ಶುಕ್ರ ಕಣಗಳು ಅಂದ್ರೆ ಈ ಪುರುಷರ ಸಂತಾನೋತ್ಪತ್ತಿಗೆ ಕಾರಣ ಆಗುವಂತ ಕಣಗಳೇನಿದೆಯೋ ಆ ಜೀವ ಕಣಗಳು, ಅದೇ ವೀರ್ಯ ಅಂತ ಹೇಳ್ತೀವಿ, ಸೆಮನ್. ಈ ವೀರ್ಯದಲ್ಲಿ ಒಂದು 20-30% ವರೆಗೂ ಅಲ್ಲಿರುವಂತ ಒಂದು ಪದಾರ್ಥ ಅಂದ್ರೆ ದ್ರವ ಪದಾರ್ಥ ಏನಿದೆಯೋ ಸೆಮನಲ್ಲಿ, ಆ ದ್ರವ ಪದಾರ್ಥವನ್ನು ತಯಾರು ಮಾಡೋದಕ್ಕೆ, ಸ್ರವಣ ಮಾಡಕ್ಕೆ, ಅದನ್ನು ಕಾರ್ಯನಿರ್ವಹಣೆ ಮಾಡಿಸೋದೇ ಈ ಪ್ರೊಸ್ಟೇಟ್ ಗ್ರಂಥಿ ನೋಡಿ. ಈ ವೀರ್ಯ ತಯಾರಾಗುವಾಗ 20-30% ವರೆಗೂ ಈ ಪ್ರೊಸ್ಟೇಟ್ ಅಂತ ಗ್ರಂಥಿಯೇ ತಯಾರು ಮಾಡಿ ಅದನ್ನು ಸ್ರವಿಸೋದು ಮತ್ತೆ ಕಾರ್ಯವಾದಂತ ನೋಡ್ಕೊಂಡದು. ಈ ಎರಡನ್ನು ಪ್ರೊಸ್ಟೇಟ್ ಗ್ರಂಥಿ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ವೀರ್ಯ ಅನ್ನೋದು ಉತ್ಪನ್ನ ಆಗ್ಬೇಕಂದ್ರೆ ಪ್ರೊಸ್ಟೇಟ್ ಗ್ರಂಥಿ ತುಂಬಾ ಪ್ರಧಾನವಾಗಿದೆ. ಯಾರಿಗೆ? ಪುರುಷರಿಗೆ. ಅಂದ್ರೆ ಪುರುಷರಲ್ಲಿ ಈ ಸಂತಾನೋತ್ಪತ್ತಿಗೆ ಒಂದು ಅದ್ಭುತವಾದ ಗ್ರಂಥಿ ಅಂತ ಹೇಳ್ಬೋದು ಪ್ರೊಸ್ಟೇಟ್ ಗ್ರಂಥಿ. ಸೊ ಇದಕ್ಕೆ ಸಂಬಂಧಿತ ವ್ಯಾಧಿಗಳು ಬರ್ತಾ ಇದೆ, ಸಮಸ್ಯೆಗಳು ನೋಡಿ. ಏನ್ ಸಮಸ್ಯೆಗಳು ಬರ್ಬೋದು? ಈ ಪ್ರೊಸ್ಟೇಟ್ ಗ್ರಂಥಿ ಏನಾಗುತ್ತೆ, ಇತ್ತೀಚಿನ ಕಾಲದಲ್ಲಿ ಈ ಪ್ರೊಸ್ಟೇಟ್ ಗ್ರಂಥಿಗೆ ಸಂಬಂಧಿತ ಅತ್ಯಂತ ಸಾಮಾನ್ಯವಾದ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಅದೇ ಆ ವ್ಯಾಧಿಯನ್ನು ನಾವೇನ್ ಹೇಳ್ತೀವಿ ಅಂದ್ರೆ ಪ್ರೊಸ್ಟಾಟಿಸ್ ಅಂತ ಹೇಳ್ತೀವಿ. ಪ್ರೊಸ್ಟಾಟಿಸ್ ಅಂತ ಹೇಳ್ತೀವಿ ಆ ವ್ಯಾಧಿಯನ್ನು. ಪ್ರೊಸ್ಟೇಟ್ ಗ್ರಂಥಿಗೆ ಸಂಬಂಧಿತ ವ್ಯಾಧಿಯನ್ನು ಏನ್ ಹೇಳ್ತೀವಿ? ಪ್ರೊಸ್ಟಾಟಿಸ್ ಅಂತ ಹೇಳ್ತೀವಿ. ಇದು ಪ್ರೊಸ್ಟೇಟ್ ಗ್ರಂಥಿಯ ಉರಿಯೂತ ಆಗೋದು, ಅಂದ್ರೆ ಇನ್ಫ್ಲಮೇಷನ್ ಬರೋದು. ಯಾವುದಕ್ಕೆ? ಪ್ರೊಸ್ಟೇಟ್ ಗ್ರಂಥಿಗೆ ಸಂಬಂಧಿತ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಉರಿಯೂತ ಅಂತ ಹೇಳ್ತೀವಿ. ಸೊ ಇದೊಂಥರ ಹೇಳ್ಬೇಕಂದ್ರೆ, ಸೊ ವಿಭಿನ್ನ ರೀತಿಯಲ್ಲಿ 4-5 ವಿಭಿನ್ನ ರೀತಿಯಲ್ಲಿ ಬರ್ತಾ ಇರ್ತದೆ ಈ ಪ್ರೊಸ್ಟೇಟಿಸ್ ಅನ್ನೋದು. ಸೊ ಈ ವಯಸ್ಸಾದ ಪುರುಷರಿಗೆ ಎದುರಿಸುವಂತ ಅತ್ಯಂತ ಸಮಸ್ಯೆ ಆಗಿದೆ ಸ್ನೇಹಿತರೆ ಇದು. ಈ ವಯಸ್ಸಾಗಿರುವಂತ ವ್ಯಕ್ತಿಗಳಿಗೆ, ವಯಸ್ಸಾಗಿರುವಂತ ಪುರುಷರಲ್ಲಿ ಹೆಚ್ಚಾಗಿ ಈ ಪ್ರೊಸ್ಟೇಟ್ ಗ್ರಂಥಿಯ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ. ಇದು ಬಂದಿದ್ರೆ ಏನ್ ತೊಂದರೆಗಳಾಗ್ತದೆ ಅವ್ರ ಒಳಗಡೆ? ಈ ವಯಸ್ಸಾಗಿರುವಂತ ಆ ವ್ಯಕ್ತಿಗಳ ಒಳಗಡೆ, ಪುರುಷರ ಒಳಗಡೆ ಅಂದ್ರೆ ಈ ಪ್ರೊಸ್ಟೇಟ್ ಗ್ರಂಥಿ ಸಮಸ್ಯೆ ಬಂದ್ರೆ ಮೂತ್ರ ವಿಸರ್ಜನೆ ಕಷ್ಟ ಆಗತ್ತೆ. ಮತ್ತೆ ಒಂಥರ ಮೂತ್ರ ವಿಸರ್ಜನೆ ತುಂಬಾ ಕಷ್ಟವಾಗತ್ತೆ. ಆಮೇಲೆ ಮೂತ್ರ ವಿಸರ್ಜನೆ ಮಾಡುವಾಗನು ಒಂಥ ಉರಿಯೂತ ಕಾಣೋದು, ಮೂತ್ರ ವಿಸರ್ಜನೆ ಮಾಡಕ್ಕೆ ಕಷ್ಟ ಆಗೋದು ಅದೊಂದು. ಆಮೇಲೆ ಈ ಯಾವಾಗ ಈ ಸಂಭೋಗ ಮಾಡ್ತಾ ಇರ್ತಾರೆ ನೋಡಿ, ಆ ಸಂಭೋಗ ಮಾಡೋ ಸಮಯದಲ್ಲಿನೂ ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ, ತುಂಬಾ ಕಷ್ಟ ಆಗತ್ತೆ. ಆ ಇಂಟರ್ಕೋರ್ಸ್ ಮಾಡುವಾಗನು ತುಂಬಾ ಕಷ್ಟ ಆಗತ್ತೆ. ಆ ಸ್ಥಳೀಯ ಪ್ರಾಂತದಲ್ಲಿ ನೋವು ಹೆಚ್ಚು ಬರ್ತಾ ಇರ್ತದೆ. ಹೇಳ್ಬೇಕಂದ್ರೆ ಆ ಸ್ಥಳೀಯ ಪ್ರಾಂತದಲ್ಲಿ ಹೆಚ್ಚು ನೋವು ಬರ್ತಾ ಇರ್ತದೆ. ಮೂತ್ರ ತೆಗೆದುಹಾಕೋದು ಕಷ್ಟ ಆಗತ್ತೆ, ವಿಸರ್ಜನೆ ಮಾಡೋದು ಕಷ್ಟ ಆಗತ್ತೆ. ಆ ಜೊತೆಗೆ ಬೆನ್ನು ನೋವು ಬರ್ತಾ ಇರ್ತದೆ ಅವಾಗವಾಗ. ಸ್ವಲ್ಪ ಬೆನ್ನು ನೋವು ಕಾಣಿಸ್ತಾ ಇರ್ತದೆ. ಇವೆಲ್ಲ ಲಕ್ಷಣಗಳು ಈ ಪ್ರೊಸ್ಟೇಟ್ ಗ್ರಂಥಿ. ಸೊ ಲಕ್ಷಣಗಳು, ಅದಕ್ಕೆ ಏನಾದ್ರೂ ತೊಂದರೆ ಆದ್ರೆ ಪ್ರೊಸ್ಟೇಟ್ ಗ್ರಂಥಿಗೆ ಅಸಮತೋಲಿಯಾಗಿ ತೊಂದರೆ ಆಗಿದೆ, ಇಂತೆಲ್ಲ ಲಕ್ಷಣಗಳು ಅದು ವಯಸ್ಸಾಗಿರುವಂತ ವ್ಯಕ್ತಿಗಳಲ್ಲಿ ಕಾಣಿಸ್ತಾ ಇರ್ತದೆ. ಈ ವಯಸ್ಸಾದ ಪುರುಷರು ಸಾಮಾನ್ಯವಾಗಿ ಇಂಥ ಸಮಸ್ಯೆ ಕಾಣಿಸ್ತಾ ಇರ್ತದೆ. ಸೊ ಅವ್ರಿಗೆ ಅದೇನಾಗತ್ತಂದ್ರೆ ಖಂಡಿತವಾಗಿ ಈ ಲಕ್ಷಣಗಳಿದ್ರೆ ಪ್ರೊಸ್ಟೇಟ್ ಗ್ರಂಥಿಗೆ ಸಮಸ್ಯೆ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅವಾಗ ಇದಕ್ಕೂ ಚಿಕಿತ್ಸೆ ಏನಿರ್ತದೆ? ನಮ್ಮ ಆಕುಪ್ರೆಸರಲ್ಲಿ ಅದ್ಭುತವಾದ ಚಿಕಿತ್ಸೆ ಇದೆ. ಆಕುಪ್ರೆಸರಲ್ಲಿ ನಾವು ತಗೋಬೇಕಾಗಿರೋ ಅದ್ಭುತವಾದ ಚಿಕಿತ್ಸೆ ಏನಂದ್ರೆ ನೋಡಿ, ಕಾಲಲ್ಲಿ ಇದೆ ಮತ್ತೆ ಕೈಯಲ್ಲಿದೆ, ಎರಡನ್ನೂ ನಾವು ಪಾಲನೆ ಮಾಡ್ಬೇಕಾಗತ್ತೆ. ನೋಡ್ಕೊಳ್ಳಿ, ಕೈಯಲ್ಲಿ ತೋರಿಸ್ತೀನಿ, ಕಾಲಲ್ಲಿ ನಿಮ್ಗೆ ಚಿತ್ರದಿಂದ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಲಿಂಪ್ ಗ್ಲ್ಯಾಂಡ್ ಅಂತ ನಿಮ್ಗೆ ಗೊತ್ತಿರೋ ವಿಷಯ. ಇದು ಈ ಜಾಯಿಂಟ್ ಇಂದ
ಓಕೆ, ಈ ಜಾಯಿಂಟ್ ಇಂದ ಒಂದು ಮೂರು ಬೆರಳು ಮೂರು ಬೆರಳಿಗೆ ಇಟ್ಕೊಳ್ಳಿ. ಇಟ್ಕೊಂಡ್ರೆ ಇಲ್ಲಿ ಸಿಗುವಂತ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್. ಈ ಲಿಂಪ್ ಗ್ಲ್ಯಾಂಡ್ ಏನಿದೆಯೋ ಇದು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂಡು ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಓಕೆ, ಸೊ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಮಾಡ್ಕೊಳ್ಳಿ. ಇದನ್ನು ಸರಿಯಾದ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು. ಯಾವುದು ಪ್ರೊಸ್ಟೇಟ್ ಸಮಸ್ಯೆ ಇರುವಂತವರು ವ್ಯಕ್ತಿಗಳು, ಪ್ರಧಾನವಾಗಿ ವಯಸ್ಸಾಗಿರುವಂತ ಪುರುಷರು. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ, ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರೊಸ್ಟೇಟ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರೊಸ್ಟೇಟ್ ಸಂಬಂಧ ಒಂದು ಪಾಯಿಂಟ್ ಇದೆ. ಅದೆಲ್ಲಿ ಸಿಗತ್ತೆ ಅಂದ್ರೆ ನೋಡಿ, ಈ ಈ ಮಣಿಕಟ್ಟು, ಈ ಜಾಯಿಂಟ್ ಮತ್ತೆ ಇಲ್ಲಿಂದ ಬರುವಂಥದ್ದು ಈ ಕಾರ್ನಲ್ಲಿ ಇರ್ತದೆ. ಇದು ಪ್ರೊಸ್ಟೇಟ್ ಸ್ನೇಹಿತರೆ. ಇದು ನೋಡಿ, ಈ ಪಾಯಿಂಟ್ ನೋಡ್ಕೊಳ್ಳಿ ನೀಟಾಗಿ. ಈ ಪಾಯಿಂಟ್ ಪ್ರೊಸ್ಟೇಟ್ ಸಮಸ್ಯೆ ಇರೋರು, ಪ್ರೊಸ್ಟೇಟ್ ಕ್ಯಾನ್ಸರ್ ಇರೋರು, ಇವರೆಲ್ಲರೂ ಖಂಡಿತವಾಗಿ ಈ ಪಾಯಿಂಟ್ ಅನ್ನು ಆಕ್ಟಿವೇಟ್ ಮಾಡ್ತಾ ಹೋಗ್ಬೇಕು. ಇದು ಪ್ರೊಸ್ಟೇಟ್ ಸಂಬಂಧ ನೇರವಾಗಿ ಈ ಪಾಯಿಂಟ್ ಇದು ಆಕ್ಟಿವೇಟ್ ಮಾಡ್ತಾ ಹೋದ್ರೆ, ಈ ಕಾರ್ನರು ಇದು ಆಕ್ಟಿವೇಟ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮಗೆ ಒಳ್ಳೆ ಪರಿಹಾರ ಸಿಗತ್ತೆ. ಅದು ಅರ್ಥ ಮಾಡ್ಕೊಳ್ಳಿ, ಇದೊಂದು. ಆಮೇಲೆ ಕಾಲಿನಲ್ಲಿ ಅಂದ್ರೆ ಪಾದಗಳಿಗೆ ಆಂಕಿಲ್ ಅಂತ ಅದೇ ಮಂಡಿ ಹತ್ರ ಒಂದು ಸ್ವಲ್ಪ ಪಾಯಿಂಟ್ಸ್ ತೋರಿಸ್ತೀನಿ, ದಯವಿಟ್ಟು ನೋಡಿ. ಇಲ್ಲಿ ನೋಡ್ಕೊಳ್ಳಿ, ಈ ಮಂಡಿಯಲ್ಲಿ ಅಂದ್ರೆ ಈ ನೀ ಜಾಯಿಂಟ್ಸ್ ಅಲ್ಲ ಈ ಮಂಡಿಯಲ್ಲಿ ಬ್ಯಾಕ್ ಸೈಡ್ ಅಂದ್ರೆ ಹಿಂದಿನ ಭಾಗದಲ್ಲಿ ಇಲ್ಲೊಂದು 2 ಪಾಯಿಂಟ್ ಇದೆ, K10 ಪಾಯಿಂಟ್ ಅಂತ, ಕಿಡ್ನಿ 10 ಪಾಯಿಂಟ್ ಅಂತ ನೋಡಿ. ಇವೆಲ್ಲಾನು ಅಷ್ಟೇ ಈ ಕಿಡ್ನಿ ಜಾಯಿಂಟ್ ಎಲ್ಲಿದೆಯೋ, ಸಾರಿ ಇದು ನೀ ಜಾಯಿಂಟ್ ಎಲ್ಲಿದೆಯೋ ಆ ನೀ ಜಾಯಿಂಟ್ ಇಂದ ಒಂದು ಒಂದು ಬೆರಳು ಅಗಲ ಕೆಳಗಡೆ ಈ ಕಾರ್ನರ್ ಅಲ್ಲಿ ಇರುವಂತ 2 ಪಾಯಿಂಟ್ಸ್. ಈ 2 ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಒತ್ತಬೇಕಾಗತ್ತೆ, ಪ್ರೆಸ್ ಮಾಡ್ಬೇಕಾಗತ್ತೆ. ಅವಾಗ ಈ ಪ್ರೊಸ್ಟೇಟ್ ಸಮಸ್ಯೆಯಿಂದ ಆಚೆ ಕಡೆ ಬರ್ಬೋದು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಒಂದು ಆಕ್ಯುಪ್ರೆಷರ್ ಅಲ್ಲಿ ಈ ಎರಡು ಪಾಯಿಂಟ್ಗಳನ್ನು ಈ ಕಾಲ್ ಮೇಲೆ ಇರುವಂತದ್ದು ಅಂದ್ರೆ ಈ ಮಂಡಿ ಹಿಂಭಾಗ ಇರುವಂತದ್ದು ಮತ್ತೆ ಕೈಯಲ್ಲಿರುವಂತ ಈ 2 ಪಾಯಿಂಟ್, ಇವು ಸರಿಯಾದ ರೀತಿಯಲ್ಲಿ ನಾವು ಒತ್ತಡ ಕೊಡ್ತಾ ಹೋದ್ರೆ ಆಕ್ಯುಪ್ರೆಷರ್ ಭಾಗವಾಗಿ ಖಂಡಿತವಾಗಿ ಪರಿಹಾರ ಆಗತ್ತೆ ಅಂತ ತಿಳ್ಕೊಬಹುದು. ಆಮೇಲೆ ಹೋಮ್ ರೆಮಿಡಿ ಅಂದ್ರೆ ನಮಗೆ ಮನೆ ಮದ್ದುವಾಗಿ ಸ್ವಲ್ಪ ಇದೆ ಈ ಪ್ರೊಸ್ಟೇಟ್ ಅಲ್ಲಿ. ಏನಂದ್ರೆ ಈ ಪಪಾಯ ಸೇವನೆ ಮಾಡೋದು, ಮತ್ತೆ ಆ ಜೊತೆಗೆ ಈ ಗ್ರೀನ್ ಟೀ ಸ್ನೇಹಿತರೆ, ಗ್ರೀನ್ ಟೀ ಸೇವನೆ ಮಾಡಿದ್ರೆ ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಅನ್ನೋದು ತಡೆಗಟ್ಟು ಮಾಡಬಹುದು. ಆ ರಿಸ್ಕ್ ಅನ್ನೋದು ನಾವು ತಪ್ಪಿಸ್ಕೋಬಹುದು ಅಂತ ಹೇಳ್ತಾ ಇದ್ವಿ. ಯಾವುದು ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಬರ್ತದಲ್ಲ, ಅದರಿಂದ ತಪ್ಪಿಸ್ಕೋಬಹುದು ಅಂತ ಹೇಳ್ತಾ ಇದ್ವಿ. ಇದು ಇವತ್ತಿನ ಕಾರ್ಯಕ್ರಮ ಮನೆ ಮದ್ದು ಭಾಗವಾಗಿರ್ತದೆ. ಈ ಮನೆ ಮದ್ದು ಭಾಗವಾಗಿ ಅದ್ಭುತವಾದ ಈ ಪ್ರೊಸ್ಟೇಟ್ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇವತ್ತಿನ ಮನೆ ಮದ್ದು ಮುಗೀತು. ಸೊ ಮತ್ತೆ ಸಮಗ್ರ ಜೀವನಶೈಲಿ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ಕೇಳಿಸ್ಕೊಂಡಿದ್ವಿ. ಥ್ಯಾಂಕ್ ಯು.